ನಮಸ್ಕಾರ. ಪದ್ಯಪಾನದ ಮತ್ತೊಂದು ಕಂತಿಗೆ ಸ್ವಾಗತ. ಛಂದೋ ರಚನೆಯಲ್ಲಿ ವಿಶೇಷತಃ ಲಯಾನ್ವಿತವಾದ ಛಂದೋ ರಚನೆ ಅಂದರೆ ಮಾತ್ರೆಗಳನ್ನು ಜಾತಿಗಳನ್ನು ಇಟ್ಟುಕೊಂಡು ಮಾಡುವ ರಚನೆಯಲ್ಲಿ ಅಂತ ಅರ್ಥ. ಜಾತಿ ಅಂದರೆ ಯಾರೂ ಕೂಡ ಭಯ ಪಡಬೇಕಾಗಿಲ್ಲ. ಇದು ಯಾವ ಜಾತಿನಪ್ಪ, ಬ್ರಾಹ್ಮಣ, ಶೂದ್ರ, ದಲಿತ ಜಾತಿಗಳ ಅಂತ. ಜಾತಿ ಅಂತಂದ್ರೆ ಕೆಟಗರಿ ಅಂತ ನಾವು ಏನು ಹೇಳ್ತೀವಿ, ಆ ರೀತಿಯಾದಂಥ ಒಂದು ಅರ್ಥ ಇದೆ. ಹಾಗಾಗಿ ಮಾತ್ರೆ ಅನ್ನುವ ಕೆಟಗರಿಯಲ್ಲಿ ಬಂದಂಥದ್ದು ಅನ್ನುವುದು ಅಲ್ಲಿಯ ತಾತ್ಪರ್ಯ. ಅಲ್ಲಿ ನಾವು ಕೆಲವೊಂದು ಎಚ್ಚರವನ್ನು ವಹಿಸಬೇಕಾಗುತ್ತದೆ. ಈ ಎಚ್ಚರವನ್ನು ಕುರಿತು ಕೆಲವೊಂದು ಅಂಶಗಳನ್ನು ಗಮನಿಸೋಣ. ಮೊದಲಿಗೆ ಮಾತ್ರಾ ಛಂದಸ್ಸುಗಳನ್ನು ಬಳಸುವಾಗ ಎಲ್ಲಿಯೂ ಕೂಡ ಲಗಂ ವಿನ್ಯಾಸದಿಂದ ಗಣ ಆರಂಭವಾಗಬಾರದು. ಮತ್ತೆ ಅದು ಯಾವುದೇ ಸಾಲು ಆರಂಭ ಕೂಡ ಆಗಬಾರದು, ಯಾವುದೇ ಗಣವೂ ಕೂಡ ಆರಂಭ ಆಗಬಾರದು. ಯಾವುದೇ ಗಣ ಅಂದ್ರೆ ಸಾಲಿನ ಮೊದಲಿಗೆ ಬರುವಂಥದ್ದು ಗಣ ಅಂತ ಗೊತ್ತಾಗುತ್ತೆ. ಉದಾಹರಣೆಗೆ ನಾವು 4 ಮಾತ್ರೆಯಲ್ಲಿ ಮಾಡುವಾಗ ವಿನೀಲ ಗಗನದಿ ಅಂತ ಆರಂಭ ಮಾಡಬಾರ್ದು, ಅದನ್ನ ನೀಲಿಯ ಗಗನದಿ ಮಾಡಬೇಕು. ನೀಲಿಯ ನಭಗದಿ. ನಿಜ, ಈ ರೀತಿಯಾಗಿ ಲಗಂ ಅಂತ, ಇದು ಒಂದು ಲಘು ಮತ್ತೆ ಇದು ಗುರು, ಈ ರೀತಿಯಾದ ಗಣವಿನ್ಯಾಸದಿಂದ ಆರಂಭ ಮಾಡಿ ನಮ್ಮ ನವೋದಯದ ಕವಿಗಳು ಎಷ್ಟೋ ಜನ ಬರೆದಿದ್ದಾರೆ. ವಿನೀಲ ನಭದಲ್ಲಿ ವಿಶಾಲ ಗಗನದಿ ಅಂತೆಲ್ಲ ಪದ್ಯಗಳನ್ನು ಬರೆದಿದ್ದಾರೆ. ಚೆನ್ನಾಗಿರುತ್ತೆ. ಆದರೆ ಅವುಗಳು ಬೇರೆಯೇ ಆದಂತ ವರ್ಗಕ್ಕೆ ಬರುತ್ತೆ. ಮಾತ್ರ ಛಂದಸ್ನಲ್ಲಿಯೇ ಅವುಗಳಿಗೆ ಬೇರೊಂದು ವರ್ಗ ಇದೆ. ನಾವು ಮೊದಲಿಗೆ ನೋಡ್ತಾ ಇರೋದು ತುಂಬಾ ಸಂಪ್ರದಾಯಬದ್ಧವಾದ, ಅಂದ್ರೆ ಪೂರ್ವದ ಕವಿಗಳು ಕುಮಾರವ್ಯಾಸ, ಲಕ್ಷ್ಮೀಶ, ಹರಿಹರ, ರಾಘವಾಂಕ ಮೊದಲಾದವರು ಬರೆದಂಥ ಷಟ್ಪದಿಗಳು, ಚೌಪದಿಗಳು, ಕಂದ, ಈ ರೀತಿಯಾದ ಛಂದಸ್ಸುಗಳು, ಅವುಗಳಲ್ಲಿ ಈ ಒಂದು ವಿನ್ಯಾಸ ಬರಬಾರದು. ಆದರೆ ಈಗ ಹೊಸಗನ್ನಡದ ನವೋದಯದಲ್ಲಿ BM ಶ್ರೀಕಂಠಯ್ಯನವರು, KV ಪುಟ್ಟಪ್ಪ ಅಂದ್ರೆ ಕುವೆಂಪು ಅವರು, ಬೇಂದ್ರೆ, ಪೂತಿನ ಇತ್ಯಾದಿ ಕವಿಗಳು ಬರೆದಂತಹದ್ರೊಳಗೆ ಈ ರೀತಿಯಾದ ವಿನ್ಯಾಸಗಳು ಬಂದಿವೆ. ಅದರೊಳಗೆ ಅದರದೇ ಆದ ಸೊಗಸು ಇದೆ. ವರ್ಣವೃತ್ತಗಳಲ್ಲಿ ಇಂಥ ವಿನ್ಯಾಸ ಬರಬಹುದು. ಯಾವುದು ಲಯರಹಿತವಾದ ಛಂದಸ್ಸು ಅಂತ ನಾವು ಹೇಳಿದ್ವಿ, ಅಲ್ಲಿ ಬರಬಹುದು. ಆದರೆ ಭಾಮಿನಿ ಷಟ್ಪದಿ, ವಾರ್ಧಕ ಷಟ್ಪದಿ, ಕಂದಪದ್ಯ, ಚೌಪದಿ, ಸೀಸಪದ್ಯ, ಆ ರೀತಿಯಾದ ನಡುಗನ್ನಡದ ಸಾಂಪ್ರದಾಯಿಕ ಛಂದಸ್ಸುಗಳಲ್ಲಿ ಇವ್ಯಾವುದು ಬರುವಂತೆ ಇಲ್ಲ. ಅದನ್ನು ನಾವು ಗಮನಿಸಿಕೊಳ್ಳಬೇಕು. ಮತ್ತೆ ಇನ್ನೊಂದು ಅರಿಸಮಾಸ ಅನ್ನುವುದಕ್ಕೆ ಸಂಬಂಧಪಟ್ಟದ್ದು. ಇದು ಸ್ವಲ್ಪ ವ್ಯಾಕರಣಕ್ಕೆ ಸಂಬಂಧಪಟ್ಟ ನಿಯಮವಾಗಿದೆ. ಕೇಶಿರಾಜ ಹೇಳ್ತಾನೆ, ಕನ್ನಡದಲ್ಲಿ ಅರಿಸಮಾಸ ಕೂಡದ್ದು ಅಂತ ಹೇಳ್ಬಿಟ್ಟು. ಯಾಕೆಂದ್ರೆ ಅರಿಸಮಾಸ ಅನ್ನುವಲ್ಲಿ ನಮಗೆ ಗೊತ್ತಾಗುತ್ತದೆ ವಿರೋಧಿ ಸಮಾಸ ಅಂತ. ಕನ್ನಡ ಸಂಸ್ಕೃತ ಪದಗಳ ನಡುವೆ ಕನ್ನಡ ಒಪ್ಪಿರುವ ರೀತಿಯಲ್ಲಿ ಆಗಮ, ಆದೇಶ, ಲೋಪ ಅನ್ನುವ ಸಂಧಿಗಳನ್ನು ಮಾಡಬಹುದು. ಆದರೆ ಉದಾಹರಣೆಗೆ ನೋಡಿ, ಆಗಮ, ಆದೇಶ, ಲೋಪ ಸಂಧಿ ಅಂದ್ರೆ ಮಳೆ ಕನ್ನಡ ಶಬ್ದ, ಕಾಲ ಸಂಸ್ಕೃತ ಶಬ್ದ, ಇವನ್ನು ಸೇರಿಸಿದ ಸಂಧಿ ಮಳೆಗಾಲ ಅಂತನ್ನುವಂಥದ್ದು ಮಾಡಬಹುದು. ಇಲ್ಲಿ ಆಗಮ ಆದೇಶಗಳು ಆಗಿರುವಂಥದ್ದು ನಮಗೆ ಗೊತ್ತಾಗುತ್ತೆ. ಲೋಪ ಆಗಮ ಆದೇಶಗಳಾಗಿವೆ. ಕಾ ಅನ್ನುವಂಥದ್ದು ಲೋಪ ಆಗಿದೆ, ಗ ಅನ್ನುವಂಥದ್ದು ಆದೇಶವಾಗಿ ಆಗಮವಾಗಿ ಬಂದಿದೆ, ಈ ತರ ಗೊತ್ತಾಗುತ್ತದೆ. ಆದರೆ ನೀವು ಹಾಲು ಅನ್ನುವ ಕನ್ನಡ ಶಬ್ದಕ್ಕೆ ಉತ್ಪಾದನೆ ಅನ್ನುವ ಸಂಸ್ಕೃತ ಶಬ್ದವನ್ನು ಸೇರಿಸಿ ಹಾಲು ಪ್ಲಸ್ ಉತ್ಪಾದನೆ, ಹಾಲೂತ್ಪಾದನೆ ಅಂತ ಸವರ್ಣ ದೀರ್ಘ ಸಂಧಿ ಮಾಡಕ್ಕಾಗಲ್ಲ. ಕನ್ನಡದ ಸಂಧಿಗಳನ್ನ ಸಂಸ್ಕೃತ ಕನ್ನಡ ಪದಗಳ ಜೊತೆಗೆ ಮಾಡಬಹುದು. ಆದರೆ ಸಂಸ್ಕೃತ ಸಂಧಿಗಳನ್ನ ಸಂಸ್ಕೃತ ಪದಗಳ ಜೊತೆಗೆ ಮಾಡಬೇಕು, ಸಂಸ್ಕೃತ ಕನ್ನಡ ಪದ್ಯಗಳ ನಡುವೆ ಮಾಡಬಾರದು. ಈಗ ಸುಮ ಅನ್ನುವಂಥ ಸಂಸ್ಕೃತ ಪದವನ್ನ ಇಟ್ಟುಕೊಂಡು ನಾವು ಅದನ್ನ ಅಗಲ ಅಂತ ಸುಮಾಗಲ ಅಂತ ಮಾಡಬಹುದು, ಸುಮದಗಲ, ಸುಮವಗಲ ಅಂತ ಮಾಡಬೇಕು. ಆ ರೀತಿಯಲ್ಲಿ ಅದೊಂದು ಸವರ್ಣ ದೀರ್ಘ ಸಂಧಿ ಆಗಬಾರದು. ಹಾಗೆಯೇ ನಾವು ನೋಡಿದಂತೆ ಈಗ ಅಂತ ಹೇಳ್ಬಿಟ್ಟಿದ್ವಿ, ಉಮೆ ಅಂತ ಹೇಳ್ಬೇಕು, ಉಮ. ಈ ಗೋಮ ಅಂತ ಹೇಳಕ್ಕಾಗಲ್ಲ, ಈಗ ಉಮೆ, ಈಗ ಉಮೆ ಅಂತ ಹೇಳ್ಬಿಟ್ಟು ವಕಾರಾದೇಶವಾಗಿ ಬರುವಂತ ಸಂಧಿ ಆಗುತ್ತದೆ. ಅದೇ ರೀತಿಯಲ್ಲಿ ಅರಿಸಮಾಸ ಅಂತನ್ನುವಲ್ಲಿ 2 ಪದಗಳನ್ನ ಜೋಡಿಸುವಂಥದ್ದು. ಉದಾಹರಣೆಗೆ ನೋಡಿ, ಮಧುರವಾದ ಸ್ಮೃತಿ, ಮಧುರವಾದ ನೆನಪು ಅನ್ನೋದನ್ನು ಒಂದು ಪದದಲ್ಲಿ ಹೇಳಬೇಕು ಅಂತ ಮಧುರ ನೆನಪು ಅಂದ್ಬಿಟ್ರೆ ಆಗೋಲ್ಲ, ಬಿಡಿಸಬೇಕು. ಮಧುರವಾದ ನೆನಪು ಅನ್ಬೇಕು, ಅಥವಾ ಮಧುರ ಸ್ಮೃತಿ ಅನ್ನಬೇಕು. ಇಲ್ಲವೇ ಅಚ್ಚ ಕನ್ನಡವಾಗಿ ಮಧುರ ಅನ್ನೋದಕ್ಕಿರುವಂತಹ ಸವಿ ಶಬ್ದ ಇಟ್ಕೊಂಡು ಸವಿ ನೆನಪು ಅನ್ಬೇಕು. ಸಿಹಿ ನೆನಪು, ಸವಿ ನೆನಪು ಅಂತ ಹೇಳ್ಬೋದು. ಅದೇ ರೀತಿಯಲ್ಲಿ ಸ್ಮೃತಿ ಇಟ್ಕೊಂಡು ಸವಿ ಸ್ಮೃತಿ ಎನ್ನಬಾರದು, ಸವಿಯ ಸ್ಮೃತಿ, ಸವಿಯಾದ ಸ್ಮೃತಿ ಅನ್ನಬೇಕು. ನಿಜ ಈ ಕಾಲದಲ್ಲಿ ಇವುಗಳನ್ನೆಲ್ಲ ಲೆಕ್ಕಕ್ಕೆ ಇಡದ ಬರವಣಿಗೆ ನಡೀತಾ ಇದೆ. ಆದರೆ ಪಂಪ, ರನ್ನ, ರಾಘವಾಂಕ, ಲಕ್ಷ್ಮೀಶ ಮೊದಲಾದ ಕವಿಗಳು ಬರೆದಂತಹ ಜಾಡಿನ ಪದ್ಯ ಬರೆಯಬೇಕು ಅಂದ್ರೆ ಇವನ್ನೆಲ್ಲ ಪಾಲಿಸಬೇಕು.
ನಿಜ, ಫುಟ್ಬಾಲ್ ಆಟ ಆಡಬೇಕಾದ್ರೆ ಒಂದೇ ಚೆಂಡನ್ನ ಆ ಕಡೆ 11 ಜನ, ಈ ಕಡೆ 11 ಜನ ಆಟ ಕಾಯಿಸ್ತಾರೆ. ಯಾಕೆ ರಗಳೆ ಅಷ್ಟು ಜನಕ್ಕೂ ಒಂದೊಂದು ಚೆಂಡು ಕೊಟ್ಟರೆ ಆಗೋಲ್ವೇ ಅಂದ್ರೆ ಅದು ಫುಟ್ಬಾಲ್ ಆಟ ಆಗೋಲ್ಲ. ನೀವು ಇನ್ಯಾವುದಾದ್ರು ಬೇಕಾದ್ರೆ ಹೇಳಿ, ಅದಕ್ಕೆ ತೊಂದರೆ ಇಲ್ಲ. ಕಾಲು ಯಾಕೆ ಒದ್ದಾಡಿಸಬೇಕು? ಅಷ್ಟು ಒಳ್ಳೆಯ ಕೈಗಳಿರುವಾಗ ಕಾಲ್ ಚೆಂಡಾಟ ಯಾಕೆ ಆಗಬೇಕು? ಕೈ ಚೆಂಡಾಟ ಆಗಬಾರ್ದು ಅಂದ್ರೆ ಮಾಡಿ, ಇನ್ನೊಂದು ಆಟ ಮಾಡಿ, ತೊಂದರೆ ಇಲ್ಲ. ಅರೆ ಕಾಲ್ ಚೆಂಡಿನಲ್ಲಿ ಕೈ ಆಟ ತರಬೇಡಿ ಅಷ್ಟೇ. ಈ ರೀತಿಯಾದದ್ದು ನಾವು ಮಾಡಿಕೊಂಡ ನಿಯಮ, ಅದಕ್ಕೆ ನಾವು ಒಪ್ಪಿ ನಡೆಯುವಂಥದ್ದು. ಮೊದಲಿಗೆ ನಾವು ನಮ್ಮ 2ನೇ ಸಂಚಿಕೆಯಲ್ಲಿ ಗಮನಿಸಿದ್ವಿ, ಛಂದಸ್ಸಿನ ಮುಖ್ಯ ಪ್ರಯೋಜನ ಎಂಥದ್ದು ಅಂದರೆ ನಾವು ಸಮರ್ಪಿಸಿಕೊಂಡು ಮಾಡಿಕೊಳ್ಳಲು ನಿರ್ಬಂಧ. ವಾಲಂಟ್ರಿ ಸಬಾರ್ಡಿನೇಷನ್, ವಾಲಂಟ್ರಿ ಡಿಪೆಂಡೆನ್ಸ್, ವಾಲಂಟ್ರಿ ಬಾಂಡೇಜ್. ಮದುವೆಯ ದಾಂಪತ್ಯದ ಬಂಧ ಗಂಡು ಹೆಣ್ಣು ಬಯಸಿ ಮಾಡಿಕೊಂಡ್ರೆ ಅದು ಮದುವೆಯೇ ಆಗಿದೆ, ಜೇನೇ ಆಗಿದೆ, ಮದುವೆಯೇ ಆಗಿದೆ. ಆದರೆ ಇಷ್ಟ ಇಲ್ಲದೆ ಮಾಡಿಕೊಂಡ್ರೆ ಮದುವೆ ಅಂತ ಅನಿಸುವಂಥದ್ದಾಗುತ್ತದೆ, ಅಸಹ್ಯ ಆಗುತ್ತದೆ, ಸಾಕು ಅಂತ ಅನಿಸುತ್ತದೆ. ಈ ರೀತಿಯಾಗಿ ಸಮರ್ಪಿತವಾಗಿ ಮಾಡಿಕೊಳ್ಳುವಂಥದ್ದು ಅಂದರೆ ವಿಲ್ಲಿಂಗ್ಲಿ ಸಬಾರ್ಡಿನೇಟಿಂಗ್, ಇದು ಬಹಳ ಮುಖ್ಯವಾಗಿ ಬೇಕು. ಈ ಅರ್ಥದಲ್ಲಿ ಛಂದಸ್ಸು ಬದುಕನ್ನು ಕಲಿಸುತ್ತದೆ. ಸಮರ್ಪಿತವಾಗಿ ತಗ್ಗಿ ಬಗ್ಗಿ ಬೆರೆಯುವಂಥದ್ದು, ಉನ್ನತವಾಗುವುದನ್ನು ಕಲಿಸುತ್ತದೆ. ಜೀವನ ಮೌಲ್ಯಗಳ ಆನುಷಂಗಿಕವಾದ ವರ್ತನೆಯನ್ನು ಕೂಡ ತುಂಬಾ ಚೆನ್ನಾಗಿ ಧ್ವನಿಸುವಂತೆ ನೋಡಬಹುದು. ಇನ್ನು ಮತ್ತೊಂದು ಉದಾಹರಣೆ ಅರಿಸಮಾಸಕ್ಕೆ ನೋಡಿ. ಹಾಲಬ್ಧಿ ತನಯ. ಅಬ್ಧಿ ಅಂದ್ರೆ ಸಮುದ್ರ ಅಂತ, ಹಾಲು ಕ್ಷೀರ ಸಮುದ್ರ ಅಂತ. ಹಾಲಬ್ಧಿ ತನಯ ಅಂದ್ರೆ ಕ್ಷೀರಸಾಗರದ ಮಗ, ಚಂದ್ರ ಅಂತ ಅರ್ಥ. ತನಯೇ ಅಂತಂದಾಗ ಲಕ್ಷ್ಮಿ ಆಗ್ತಾಳೆ. ಇಲ್ಲಿ ನೋಡಿ, ಹಾಲಬ್ಧಿ ತನಯ ಅನ್ನುವಲ್ಲಿ ಅಬ್ಧಿ ತನಯ ಅನ್ನುವ ಸಂಸ್ಕೃತ ಸಮಾಸ. ಅಬ್ಧಿಯ ತನಯ, ಅಬ್ಧೇಹೇ ತನಯ, ಅಬ್ಧಿ ತನಯ, ಹಾಲಿನ ಅಬ್ಧಿ ತನಯ ಅಂತ ಅನ್ಬೋದು, ಅಥವಾ ಕ್ಷೀರಾಬ್ಧಿ ತನಯ ಅನ್ಬೋದು, ಅಥವಾ ಹಾಲ್ಗಡಲ ತನಯ ಅನ್ಬೋದು, ಪಾಲ್ಗಡಲ ಮಗನು ಅನ್ಬೋದು. ಪಾಲ್ಗಡಲ ಮಗನು ಅಚ್ಚ ಕನ್ನಡ, ಹಾಲ್ಗಡಲ ತನಯ ಅನ್ನುವಲ್ಲಿ ಇದು ಬಿಡಿಸಿ ಮಾಡಿದಂತ ಒಂದು ಸಂಸ್ಕೃತ, ಒಂದು ಕನ್ನಡ ಪದ. ಕ್ಷೀರಾಬ್ಧಿ ತನಯ ಸಂಪೂರ್ಣವಾದ ಸಂಸ್ಕೃತ ಸಮಾಸ. ಈಗ ಪಾಲ್ಗಡಲ ಅಣುಗ ಅಂತ ಮಾಡಿದ್ರೆ ಅಪ್ಪಟ ಕನ್ನಡದ ಸಮಾಸ ಆಗುತ್ತದೆ. ಪಾಲ್ಗಡಲಣುಗ, ಅಣುಗ ಅಂದ್ರೆ ಪ್ರೀತಿ ಪಾತ್ರನಾದವನು ಮಗ. ಪಾಲ್ಗಡಲ ಅಣುಗ ಕ್ಷೀರಾಬ್ಧಿ ತನಯ, ಇದು ಅಪ್ಪಟ ಸಂಸ್ಕೃತ, ಇದು ಅಪ್ಪಟ ಕನ್ನಡ. ನಡುವೆ ಕನ್ನಡ ಸಂಸ್ಕೃತಗಳ ಒಂದು ಸಮಾಸವಲ್ಲದ ರೂಪ ಇರುತ್ತದೆ. ಈ ರೀತಿಯಾದದ್ದನ್ನ ನಾವು ಈ ಸಾಂಪ್ರದಾಯಿಕ ಪದ್ಯ ರಚನೆಯಲ್ಲಿ ಗಮನಿಸಿಕೊಳ್ಳಬೇಕು. ಪದ್ಯಪಾನದಲ್ಲಿ ನಾವು ಸಾಂಪ್ರದಾಯಿಕವಾದ ಪದ್ಯ ರಚನೆಯನ್ನು ಹೇಳ್ತೀವಿ, ಸ್ವಲ್ಪ ಮಟ್ಟಿಗೆ ಸಾಂಪ್ರದಾಯಿಕವಲ್ಲದ ಪದ್ಯ ರಚನೆಯನ್ನು ಹೇಳ್ತೀವಿ. ಆದರೆ ಎಲ್ಲಕ್ಕೂ ಛಂದಸ್ಸಿರುತ್ತದೆ, ಅದು ಬಹಳ ಮುಖ್ಯ. ಮೊದಲಿಗೆ ನಾವು ಪೂರ್ವ ಕವಿಗಳ ಸಾಂಪ್ರದಾಯಿಕವಾದ ಬಂಧಗಳನ್ನು ತಿಳ್ಕೊಂಡು ಮುಂದೆ ಬೇರೆ ಕವಿಗಳ ಕಡೆಗೆ ಹೋಗ್ಬೋದು. ಆ ಕಾರಣದಿಂದಲೇ ನಾವು ಮೊದಲಿಗೆ ಚೌಪದಿ, ಷಟ್ಪದಿ, ಕಂದ ಇವುಗಳನ್ನ ಪಾಠ ಮಾಡಿಕೊಂಡು ಮುಂದೆ ನಾವು ಬೇರೆ ಬೇರೆಯ ಬಂಧಗಳ ಕಡೆಗೆ ಹೋಗೋಣ. ನಮಸ್ಕಾರ.